ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಕಾವೇರ್ತಾ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಪದೇ ಪದೇ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾನೆ ಇದ್ದಾರೆ. 15 ದಿನಗಳ ಅಂತರದಲ್ಲೇ ಹುಬ್ಬಳ್ಳಿಗೆ ಇಬ್ಬರು ನಾಯಕರು ಭೇಟಿಯನ್ನು ನೀಡ್ತಾ ಇದ್ದಾರೆ. ಮುಂಬೈ ಕರ್ನಾಟಕದಲ್ಲಿ ಮೋಡಿ ಮಾಡಲಿಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ರಾತ್ರಿ ಹುಬ್ಬಳ್ಳಿಗೆ ಬರಲಿದ್ದಾರೆ. ರೋಡ್ ಶೋ, ಬೃಹತ್ ಸಮಾವೇಶ ಆಯೋಜನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಅಮಿತ್ ಶಾ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂಬೈ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟು ಗೆಲ್ಲಲಿಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಘಟಾನುಘಟಿ ನಾಯಕರ ಸ್ವಾಗತಕ್ಕೆ ಮುಂಬೈ ಕರ್ನಾಟಕ ಸಿದ್ಧಗೊಂಡಿದೆ. ಅಮಿತ್ ಶಾ ಅವರು 27ನೇ ತಾರೀಕಿಗೆ ಬಂದು ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡ್ತಾರೆ. 28ನೇ ತಾರೀಕಿಗೆ KLE ಕಾಲೇಜಿನ 75ನೇ ವರ್ಷದ ಅಮೃತ ಮಹೋತ್ಸವ ಅಲ್ಲಿ ಆ ಕಾರ್ಯಕ್ರಮ ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ. ಅದಾದಮೇಲೆ ಧಾರವಾಡದಲ್ಲಿ ಫಾರೆನ್ಸಿಕ್ ಲ್ಯಾಬೊರೇಟರಿ ಬಗ್ಗೆ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಭಾಗವಹಿಸಿದ ಮೇಲೆ ಕುಂದಗೋಳದಲ್ಲಿ ಕೂಡ 1 ಗಂಟೆಗಳ ಕಾಲ ನಾವು ಕಲಿಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಒಪ್ಕೊಂಡಿದ್ದಾರೆ. ವಿಜಯ ಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಅಲ್ಲಿ ಪಾಲ್ಗೊಳ್ತಾರೆ. ಅಮಿತ್ ಶಾ ಅವರು ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದುದ್ದಕ್ಕೂ ಕೂಡ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಬಿಜೆಪಿ ಸರ್ಕಾರ ಹಾಗೂ JDS ಅನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರು. ಸಿದ್ದರಾಮಯ್ಯ CM ಆಗಿದ್ದಾಗ ನಾನು ಪವರ್ ಮಂತ್ರಿ ಆಗಿದ್ದೆ, ನಾನು ಹಲವು ನೇಮಕಾತಿ ಮಾಡಿದ್ದೇನೆ. ನನಗೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಹಣ ಯಾರಾದರೂ ಕೊಟ್ಟಿದ್ರೆ ಹೇಳಿ, ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತ DK ಶಿವಕುಮಾರ್ ಸವಾಲನ್ನು ಹಾಕಿದರು. ಸರ್ಕಾರಕ್ಕೆ ಬಂದ್ರೆ ಶಾದಿ ಭಾಗ್ಯ ಮುಂದುವರಿಸ್ತೀವಿ. ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದ್ರೆ ರಾಜಕೀಯದಿಂದ ನಿವೃತ್ತಿಗೊಂಡು ಸನ್ಯಾಸದ ತಕ್ಕಂತ ಕೆಲಸವನ್ನ ಮಾಡ್ತೇವೆ. ನುಡಿದಂತೆ ನಡೀತೇವೆ, ಹಿಂದೆ ನಡೆದಿದ್ದೇವೆ, ಮುಂದಿನ ಕೂಡ ನಡೀತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಸಿದ್ದರಾಮಯ್ಯ ಮಾದರಿಯಲ್ಲೇ ಬಿಜೆಪಿ ಮನೆ ಹಾಳಾಗ ಪದ ಬಳಸಿ DK ಶಿವಕುಮಾರ್ ಬಿಜೆಪಿಗೆ ಟಾಂಗ್ ಕೊಟ್ಟರು. ಚಾಮರಾಜನಗರ ಆಕ್ಸಿಜನ್ ದುರಂತ ಆದಾಗ ಈ ಸರ್ಕಾರಕ್ಕೆ ಹೃದಯ, ಕಣ್ಣು, ಕಿವಿ ಏನೂ ಇರಲಿಲ್ಲ, ಯಾವೊಬ್ಬ ಸಚಿವರು ಕೂಡ ಹೋಗಿರಲಿಲ್ಲ ಅಂತ ಕಿಡಿಕಾರಿದ್ರು. ಸರ್ಕಾರ ಎಲ್ಲ ಅವರು ನೋಡಿದ್ದಾರೆ, ನಾವು ನೋಡಿದ್ದೇವೆ. ಕುಮಾರಣ್ಣ ಮೊದಲೇ ಹೇಳ್ಬಿಟ್ಟಿದ್ದಾರೆ, ನಾನು ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬೀಜನ ಆಕ್ಸಿಜನ್ ಅಲ್ಲಿ ಇಲ್ಲದೆ ಸತ್ರಲ್ಲ 36 ಜನ. ಅವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳಕ್ಕಿಲ್ವೇನ್ರಿ? ₹1 ಕೊಡ್ಲಿಲ್ಲ. ಮಾನವೀಯತೆ ಇದೆಯೇನ್ರಿ? ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಹೋಗಿ ಎಲ್ಲ MLA ಕರ್ಕೊಂಡು ಹೋಗಿ ಪಾಪ ತಾಯಿಂದಿರು ನೋವಾಗ್ತಿದ್ದವರೆಲ್ಲ ಕರೆದು ಮಾತಾಡ್ದು, ಅಧಿಕಾರಿಗಳದ್ದು ನೋಡ್ದು. ಆಗ 36 ಜನ ಸತ್ತಿದ್ದಾರೆ. ಕ್ಷೇತ್ರ 15 ಕ್ಷೇತ್ರ 15ಕ್ಕೆ 15 ಸೀಟು ಗೆಲ್ತೀರಿ ಅನ್ನೋ ವಿಶ್ವಾಸ ಇವತ್ತು ನನಗಿದೆ. ಬಳಿಕ ಮಾತನಾಡಿದಂಥ ಸಿದ್ದರಾಮಯ್ಯ ಚುನಾವಣಾ ರ್ಯಾಲಿಗಳಲ್ಲಿ ಕೊಟ್ಟ ಮಾತು ಈಡೇರಿಸದಿದ್ರೆ ರಾಜಕೀಯ ನಿವೃತ್ತಿ ಪಡೆದು ಸನ್ಯಾಸತ್ವ ಪಡಿತೇವೆ ಅಂತ ಘೋಷಣೆ ಮಾಡಿದರು. ಕಾಂಗ್ರೆಸ್ ಹತಾಶೆಯಿಂದ ಉಚಿತಗಳ ಮಹಾಪೂರವನ್ನೇ ಹರಿಸ್ತಾ ಇದೆ. ರಾಜಸ್ಥಾನದ ಚುನಾವಣೆ ಪ್ರಚಾರದ ವೇಳೆ ಕೊಟ್ಟ ಭರವಸೆಯನ್ನೇ ಈಡೇರಿಸಿಲ್ಲ ಅಂತ CT ರವಿ ಹೇಳಿದರು. ರಾಜಸ್ಥಾನದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ 10 ದಿನದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆದರೆ ಆ ಭರವಸೆಯನ್ನು ಕಾಂಗ್ರೆಸ್ ಈಡೇರಿಸಿಲ್ಲ ಅಂತ CT ರವಿ ಹೇಳಿದರು. ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ಕಾಂಗ್ರೆಸ್ನ ಇತಿಹಾಸವೇ ಸಾಕ್ಷಿಯಾಗತ್ತೆ. 2018ರ ನವೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ಚುನಾವಣೆ ನಡೀತು. ಆ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 10 ದಿನದ ಒಳಗೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 10 ದಿನದ ಒಳಗೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ರಾಜಸ್ಥಾನದಲ್ಲಿ ಕೊಟ್ಟ ಭರವಸೆ. ಕಾಂಗ್ರೆಸ್ಸು ಹತಾಶವಾಗಿದೆ. ಉಚಿತ ಕೊಡುಗೆಗಳ ಮಹಾಪೂರವನ್ನೇ ಹರಿಸಲಿಕ್ಕೆ ಮಂಡ್ಯದಲ್ಲಿ ಬಿಜೆಪಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ. ಗೋ ಬ್ಯಾಕ್ ಆರ್ ಅಶೋಕ ಅಂತ ಮಂಡ್ಯದ ವಿವಿ ರಸ್ತೆ, ಸುಭಾಷ್ ನಗರದ ರಸ್ತೆಯ ಗೋಡೆ ಭಿತ್ತಿ ಪತ್ರ ಅಂಟಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಆರ್ ಅಶೋಕ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಆಗ್ತಾ ಇದೆ ಅಂತ ಮಂಡ್ಯ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಕಾಸ್ ಆರ್ ಅಶೋಕ್ ಅವರು ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಎನ್ನುವಂಥ ಆರೋಪ ಇದೆಯಲ್ಲ, ಅದಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯ
ದುಗುಡ ಆತಂಕ ಶುರುವಾಗಿದೆ. ಈಗ ಉಸ್ತುವಾರಿಯವ್ರನ್ನ ಇದರಲ್ಲಿ ಚೇಂಜ್ ಮಾಡಿದ್ದಾರೆ, ಇದೇನು ಸರ್ ಇದು ಅಂತ ಎಲ್ಲ ಕ್ವಶನ್ ಮಾಡಿದ್ರು. ಹಾಗಾಗಿ ನಾನು ಹೇಳಿದೆ, ಇಲ್ಲಿ ಏನಾಗಿದೆ, ಈಗಾಗಲೇ ನಾವು ರಾಜ್ಯದಲ್ಲಿ ಈಗೇನು ಹೊಂದಾಣಿಕೆ ರಾಜಕೀಯ ಅಂತೂ ಇಲ್ಲ, ಜಿಲ್ಲೆನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಯಾಕೆಂದರೆ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಅಮಿತ್ ಶಾಜಿನೇ ಹೇಳ್ಬಿಟ್ಟಿದ್ದಾರೆ, ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ರಾಜಕೀಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಹೊಂದಾಣಿಕೆ ರಾಜಕೀಯಕ್ಕೆ ಬಂದರೆ ಅವಕಾಶ ಇಲ್ಲ. ನಾವು ಪಕ್ಷ ಮತ್ತು ಕಾರ್ಯಕರ್ತರನ್ನ ಹಿತವನ್ನು ಬಲಿ ಕೊಡಲಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ಇಲ್ಲಿ ಬಂದವರು ಕೂಡ, ಉಸ್ತುವಾರಿ ಆದವರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಒಂದು ಹೊಂದಾಣಿಕೆ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ. ಅದು ಅವ್ರು ಮಾಡಿ. ಗೋಬ್ಯಾಕ್ ಅಭಿಯಾನದ ಬಗ್ಗೆ ಸಚಿವ ಆರ್ ಅಶೋಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಆ ರೀತಿ ಸಂಸ್ಕೃತಿ ಇಲ್ಲ, ವಿರೋಧ ಪಕ್ಷದವರು ಎತ್ತಿ ಕಟ್ಟಿ ಈ ರೀತಿ ಮಾಡಿಸಿರ್ಬೋದು ಅಂತ ಹೇಳಿದ್ರು. ಅಸಮಾಧಾನ ಹೊರಹಾಕಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಕೂಡ ಕಳೆದ ಅವರ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ನಾನು ಇನ್ಚಾರ್ಜ್ ಇದ್ದೆ. ಇಲ್ಲಿ ನಾನು ಬಂದಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ನೆಲೆ ಊರ್ತೈತೆ ಅನ್ನೋದು ಇದೆ, ಎಲ್ಲರಿಗೂ ಭಯ ಇದೆ. ಅದರಿಂದ ಬೇರೆ ಪಕ್ಷದವರು ಆ ಥರ ಎತ್ಕಟ್ಟಿರ್ಬೋದು. ನಮ್ಮ ಪಾರ್ಟಿ ಆ ಥರ ಸಂಸ್ಕೃತಿನೇ ಅಲ್ಲ. ನೆನ್ನೆ ನೋಡಿದ್ರಲ್ಲ ಮೆರವಣಿಗೆ, ಯಾವ ರೀತಿ ಉತ್ಸಾಹ, ಸಂತೋಷ ಎಲ್ಲ ಇದೆ. ಅಲ್ಲಿವರೆಗೂ ಅಸಮಾಧಾನ ಹೊರಹಾಕಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಕೂಡ ಕಳೆದ ಅವರ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ನಾನು ಇನ್ಚಾರ್ಜ್ ಇದ್ದೆ. ಈ ಬಗ್ಗೆ ರಾಯಚೂರಿನಲ್ಲಿ ಪ್ರತಿಕ್ರಿಯಿಸಿರುವಂಥ ಮಾಜಿ CM HDK ಹೊಂದಾಣಿಕೆಯನ್ನ ಯಾರ ಜೊತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರೇ ಹೇಳಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ಬೇಕಾಗುತ್ತೆ ಉತ್ತರ. ಅದೇ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಅದಕ್ಕೆ ಉತ್ತರ ಅವ್ರು ಕೊಟ್ಕೋಬೇಕು. ಅವ್ರ ಪಕ್ಷದಲ್ಲಿ ನಾನು ಉತ್ತರ ಕೊಡಲ್ಲ. ಅವ್ರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡವ್ರೆ JDS ಪಕ್ಷದಲ್ಲಿ, ಅದೆಲ್ಲ ಹೊಂದಾಣಿಕೆ ಇದೆಯೋ ಇಲ್ವೋ ಅವ್ರು ಹೇಳ್ಬೇಕಾದ್ರೆ ಉತ್ತರ. ಅದೇ ನಾನು ಉತ್ತರ ಕೊಡ. ಹಾಸನ JDS ಅಭ್ಯರ್ಥಿ ವಿಚಾರದಲ್ಲಿ HDK ಭವಾನಿ ರೇವಣ್ಣ ನಡುವೆ ಟಿಕೆಟ್ ಜಟಾಪಟಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹೊಂದಿದೆ. ರಾಯಚೂರಿನಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಈಗಾಗಲೇ 4 ಮಹಿಳೆಯರಿಗೆ ಟಿಕೆಟ್ ಘೋಷಣೆ ಮಾಡಿದ್ದೇವೆ, ಏನು ಹೇಳಬೇಕೋ ಅದು ಹೇಳಿ ಆಗಿದೆ. ಯಾರೋ 4-5 ಜನ ಹೇಳಿದ ತಕ್ಷಣ ಅದು ಆಗಲ್ಲ, ನಾವು ಕುಟುಂಬ ಇಳಿಸಲ್ಲ, ಇನ್ನುಳಿದಿದ್ದನ್ನು ಮನೆಯಲ್ಲಿ ಕುಳಿತು ತೀರ್ಮಾನವನ್ನು ಮಾಡ್ತೇವೆ ಎನ್ನುವ ಮೂಲಕ ಭವಾನಿ ರೇವಣ್ಣಗೆ HDK ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಘೋಷಣೆ ಮಾಡಿದ್ದೇವೆ, ನೆನ್ನೆ ಏನು ಹೇಳಬೇಕು ಹೇಳಾಗಿದೆ. 4-5 ಜನ ಹೇಳಿದ ತಕ್ಷಣ ಅವೆಲ್ಲ ಆಗಲ್ಲ. ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾಗ ನಾವು ಕುಟುಂಬದಿಂದ ಯಾರನ್ನೂ ಏರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ನೆನ್ನೆ ಕ್ಲಿಯರಾಗಿ ಹೇಳಿದ್ದೀನಿ. ಪದೇ ಪದೇ ಅದರ ಬಗ್ಗೆ ಸಮಜಾಯಿಷಿ ಕೊಡಬೇಕಾಗಿಲ್ಲ. ಕೆಲವರಿಗೆ ವೈಯಕ್ತಿಕವಾದಂಥ ಒಂದು ಪ್ರೀತಿ ವಿಶ್ವಾಸಗಳಿರ್ತದೆ, ಅಭಿಮಾನದಲ್ಲಿ ಮಾತನಾಡ್ತಾರೆ. ಅಭಿಮಾನದಲ್ಲಿ ಮಾತಾಡಿದ್ದೆಲ್ಲ ಅದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯಗಳು ಅಂತಕ್ಕಂಥದ್ದು ತಗೊಳಕ್ಕಾಗಲ್ಲ. ನೆನ್ನೆ ಏನು ಹೇಳಬೇಕು ಹೇಳಾಗಿದೆ. ಇನ್ನು ಉಳಿದಿದ್ದನ್ನು ನಾವು ಮನೆಯಲ್ಲಿ ಕೂತು ಪಕ್ಷದ ಚೌಕಟ್ಟಿನಲ್ಲಿ ಕೂತು ತೀರ್ಮಾನ. ಟಿಕೆಟ್ ಜಟಾಪಟಿ ಬಗ್ಗೆ ಹಾಸನದ JDS ಟಿಕೆಟ್ ಆಕಾಂಕ್ಷಿ ಆಗಿರುವಂಥ HP ಸ್ವರೂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಪಕ್ಷದಿಂದ ಯಾರಿಗೇ ಟಿಕೆಟ್ ಸಿಕ್ಕಿದ್ರೂ ಕೂಡ ಕೆಲಸ ಮಾಡ್ತೇನೆ, ಭವಾನಿ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಕೂಡ ಮನಪೂರ್ವಕವಾಗಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು. ಕುಮಾರಸ್ವಾಮಿ ಅವರ ಹೇಳಿಕೆ ನಾನು ನೋಡಿದೆ. ಅವರ ಅಭಿಪ್ರಾಯದಲ್ಲಿ ಅವರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ. ಹಾಗಾಗಿ ನಾವು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಮೊನ್ನೆ ಹೇಳಿದೆ, ಇವತ್ತು ಕೂಡ ಅದೇ ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ಭವಾನಕ್ಕೆ ಕೂಡ ಅಕ್ಕಂಗೆ ಕೂಡ ಕೊಟ್ಟರು ನಾನು ಕೂಡ ನನ್ನ ಮನಸ್ಸಿಂದ ಸಂಪೂರ್ಣವಾಗಿ ಅವ್ರನ್ನ ಗೆಲ್ಲಿಸೋಂಥ ಕೆಲಸ ಮಾಡ್ತೀನಿ. ನನಗೂ ಕೂಡ ಟಿಕೆಟ್ ಸಿಕ್ಕಿದ್ರೆ ಭವನಕ್ಕೂ ಕೂಡ ನನಗೆ ಗೆಲ್ಲಿಸೋಂಥ ಕೆಲಸನ ಮಾಡ್ತಾರೆ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಅಂತಿಮವಾಗಿ ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ. ಕಲಬುರಗಿ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಚಂದು ಪಾಟೀಲ್ ಹೆಸರು ಘೋಷಿಸಿದ್ದಂಥ ಸಚಿವ ನಿರಾಣಿ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾರೂ ಆಕಾಂಕ್ಷಿಗಳು ಇಲ್ಲ ಎನ್ನುವ ಕಾರಣಕ್ಕೆ ಅಭ್ಯರ್ಥಿಯನ್ನು ಘೋಷಿಸಿದೆ. ಆದರೆ ಅಭ್ಯರ್ಥಿ ಘೋಷಿಸುವಂಥ ಅಧಿಕಾರ ನನಗಿಲ್ಲ, ಕೊನೆಯಲ್ಲಿ ಎಲ್ಲ ಟಿಕೆಟ್ ಹಂಚಿಕೆ ಮಾಡೋದು ಹೈಕಮಾಂಡ್ ಅಂತ ನಿರಾಣಿ ಹೇಳಿದರು. ಉತ್ತರದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ದೀರಿ, ಬಟ್ ಮಾಲೀಕರಿಗೆ ರೈಟ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ನನ್ನ ರೈಟ್ಸ್ ಇಲ್ಲ. ನನಗೆ ಅಂದಾಜ್ ಮೇಲೆ ನಾವು ಲಾಸ್ಟ್ ಟೈಮ್ದಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಮತ್ತು ಅವ್ರು ಕೊನೆಯದಾಗಿ ನಮ್ಮ ಪಕ್ಷದ ಹಿರಿಯರು ಇಂಡೈರೆಕ್ಟ್ ಆಗಿ ನೀವು ನೋಡ್ಕೊಳಪ್ಪ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಅದು ನನ್ನ ಗಮನಕ್ಕೆ ಬಂದಿರುತ್ತೆ ಅಂತ ಹೇಳಿದ್ದೇನೆ. ನಾನು ಎಲ್ಲ ತಾಲೂಕದಲ್ಲಿ ಹೋದಾಗ ಹೇಳ್ತಾರೆ, ನಾನು ಎಲ್ಲಿ ಘೋಷಣೆ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಉತ್ತರದಲ್ಲಿ ಕ್ಯಾಂಡಿಡೇಟ್ ಒಬ್ಬರೇ. ಮುರುಗೇಶ್ ನಿರಾಣಿಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ ಟಾಂಗನ ಕೊಟ್ಟಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ, ಕೋರ್ ಕಮಿಟಿಯಲ್ಲಿ ಟಿಕೆಟ್ ನಿರ್ಣಯ ಮಾಡಲಾಗುತ್ತೆ.
ಅದಕ್ಕೂ ಮುನ್ನವೇ ಇಲ್ಲಿ ಅಭ್ಯರ್ಥಿ ಘೋಷಣೆ ಮಾಡುವಂಥ ಅಧಿಕಾರ ನಿರಾಣಿಗೆ ನೀಡಿದಂಥವ್ರು ಯಾರು? ನಮ್ಮಲ್ಲಿ ಯಾರು ಟಿಕೆಟ್ ಸಹ ಇನ್ನೂ ನಿರ್ಣಯವಾಗಿಲ್ಲ. ಸ್ವತಃ ನಿರಾಣಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಎನ್ನುವಂಥದ್ದು ಕನ್ಫರ್ಮ್ ಇಲ್ಲ ಅಂತ ಗುತ್ತೇದಾರ್ ಕಿಡಿಕಾರಿದರು. ನಾರ್ತ್ ಟಿಕೆಟ್ ಅವರಿಗೆ ಅಂತ ಹೇಳಿದಾರೋ ನಾನು ನೋಡಿದೆ ವಿಡಿಯೋ ಕ್ಲಿಪ್ ನೀವು ಕಳಿಸಿದ್ದು. ಆ ವಿಡಿಯೋ ಕ್ಲಿಪ್ನಲ್ಲಿ ವರಿಷ್ಠರು ಹೇಳಿದ್ದಾರೆ ಅವರಿಗೆ ಟಿಕೆಟು ಅನ್ನೋದೇನು ಹೇಳಿದ್ದಾರೆ ಅದು ನಿಜವಾಗಿ ಭಾಳ ಇದನ್ನು ಖಂಡನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಅಧಿಕಾರ ಇಲ್ಲ. ನಿರಾಣಿ ಅವ್ರದ್ದೇ ಟಿಕೆಟ್ ಇನ್ನೂ ಕನ್ಫರ್ಮ್ ಇಲ್ಲ ನಾನು ಹೇಳಬೇಕಾದ್ರೆ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಭೇಟಿಯ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರು ದೇಶದ ಪ್ರಧಾನಿ ಯಾಕಾಗಬಾರ್ದು? ಸಿದ್ದರಾಮಯ್ಯ ಯಾಕೆ ಪದೇ ಪದೇ ಮತಕ್ಷೇತ್ರ ಯಾಕೆ ಅಡ್ಡಾಡ್ತಿದ್ದಾರೆ? ಅಲ್ಲಿ ನಿಲ್ಲಲ್ಲ ಇಲ್ಲಿ ನಿಲ್ಲಲ್ಲ ಅಂತ ಯಾಕೆ ಅಡ್ಡಾಡ್ತಿದ್ದಾರೆ? ಕಾಂಗ್ರೆಸ್ನವರಿಗೆ ಪ್ರಧಾನಿ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಅಂತ ಗುಡುಗಿದ್ದಾರೆ. ಕೋಲಾರ ಕಾಂಗ್ರೆಸ್ಗೆ ನೂತನ ಜಿಲ್ಲಾಧ್ಯಕ್ಷ ನೇಮಕ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ನಾಯಕರು ಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಮೂಲದ ಲಕ್ಷ್ಮೀನಾರಾಯಣರನ್ನ ಡಿಕೆ ಶಿವಕುಮಾರ್ ಅವರು ನೇಮಿಸಿದ್ರು. ಆದರೆ ಈ ಬಗ್ಗೆ ಅಸಮಾಧಾನ ಹೊರಹಾಕಿರುವಂಥ ಸಿದ್ದರಾಮಯ್ಯ ಬಣದ ಕೋಲಾರದ ಮುಸ್ಲಿಂ ನಾಯಕರು ಎಂಎಲ್ಸಿ ನಸೀರ್ ಅಹಮದ್ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಗದಗ್ನ ಶಿವಾನಂದ ಮಠದ ಆವರಣದಲ್ಲಿ ಭಕ್ತರ ವಾಗ್ವಾದ ನಡೆದಿದೆ. ಜಾತ್ರಾ ಮಹೋತ್ಸವ ನಡೆಸುವಂತ ವಿಚಾರದಲ್ಲಿ ಹಿರಿಯ ಕಿರಿಯ ಸ್ವಾಮಿಗಳ ಹಾಗೂ ಭಕ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಹಿರಿಯ ಶ್ರೀ ಅಭಿನವ ಶಿವಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಿಕ್ಕೆ ಒಂದು ಗುಂಪು ಮುಂದಾಗಿತ್ತು. ಕೋರ್ಟ್ ಆದೇಶ ಉಲ್ಲೇಖಿಸಿ ಜಾತ್ರಾ ಮಹೋತ್ಸವ ನಡೆಸ್ತಾ ಇರುವಂತದ್ರ ಬಗ್ಗೆ ಚಕಾರ ಎದ್ದಿದೆ. ಈ ವೇಳೆ ಭಕ್ತರಿಂದ ಪರಸ್ಪರ ವಾಗ್ವಾದ ನಡೆಯಿತು. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಹೊಸ ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ಗಣರಾಜ್ಯೋತ್ಸವ ವೇದಿಕೆಯಲ್ಲಿ ರೊಮ್ಯಾಂಟಿಕ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಶಾಸಕರ ರೊಮ್ಯಾಂಟಿಕ್ ಡ್ಯಾನ್ಸ್ಗೆ ಅಧಿಕಾರಿಗಳು ಸಾಥ್ ಕೊಟ್ಟರು. ಸಾಮಾಜಿಕ ಜಾಲತಾಣದಲ್ಲಿ 2.5 ನಿಮಿಷದ ವಿಡಿಯೋ ವೈರಲ್ ಆಗಿದೆ. ಶಾಸಕರ ವರ್ತನೆಗೆ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕಿದರು.